ಶ್ರೀಮನ್ನಾರಾಯಣನಿಗೆ ಸಮರ್ಪಿತ ಈ ದಿನವು ಮೋಕ್ಷದ ದಾರಿಯನ್ನು ತೆರೆದುಕೊಳ್ಳುತ್ತದೆ. ಪೌರಾಣಿಕ ಹಿನ್ನೆಲೆ. ಸಮುದ್ರ ಮಂಥನ. ವೈಕುಂಠ ಏಕಾದಶಿಯ ಇತಿಹಾಸ ಸಮುದ್ರ ಮಂಥನದ ಪುರಾಣಕಥೆಯಲ್ಲಿ ಉಲ್ಲೇಖಿತವಾಗಿದೆ. ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಂಥನ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಹರಿಯ ಆನಂದಮಯ ರೂಪವು ಎಲ್ಲರ ಮೇಲೆ ಕೃಪೆಯನ್ನು ವರ್ಷಿಸಿತು. ವೈಕುಂಠದ ದ್ವಾರ. ಈ ದಿನದಲ್ಲಿ ಭಗವಾನ್ ವಿಷ್ಣು ತನ್ನ ಭಕ್ತರಿಗೆ ವೈಕುಂಠದ ದ್ವಾರವನ್ನು ತೆರೆಯುತ್ತಾನೆ. ಇದರಿಂದ ಭಕ್ತರು ತನ್ನ ಪರಮಗತಿ ಮೋಕ್ಷ ಪಡೆಯಬಹುದು ಎಂದು ನಂಬಲಾಗಿದೆ. ವೈಕುಂಠ ಏಕಾದಶಿಯ ಆಚರಣೆಗಳು. ಸಹಸ್ರನಾಮ ಪಾರಾಯಣ. ಭಕ್ತರು ಈ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾರೆ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉಪವಾಸ. ಹಸಿವಾಗಿದ್ದರೂ ದೇವರ ನಾಮಸ್ಮರಣೆ ಮತ್ತು ಪ್ರಾರ್ಥನೆ ಈ ದಿನದ ಮುಖ್ಯ ಅಂಗ. ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ವಿಶೇಷ ಪೂಜಾ ವಿಧಾನ. ಕಳೆದ ತಿಥಿಯ ರಾತ್ರಿ ಕೀರ್ತನೆ, ಭಜನೆ ಮತ್ತು ವಿಷ್ಣುವಿನ ದಿವ್ಯ ರೂಪಗಳ